69 ವರ್ಷಗಳ ಬಳಿಕ ನಡೆಯುತ್ತಿರುವ ಹುಚ್ಚಪ್ಪಸ್ವಾಮಿಯ ಹಾಗೂ 14 ಕೂಟದ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ದೊಡ್ಡಬಾಲ ಗ್ರಾಮದಲ್ಲಿ ಜರುಗಿತು. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇವರನ್ನು ಪೂಜಿಸುವವರಿಗೆ ಆಷಾಢಭೂತಿತನ ಇರಬಾರದು. ಮಾಡಬಾರದನ್ನೆಲ್ಲ ಮಾಡಿ ದೇವರ ಪೂಜೆ ಮಾಡಿದ ತಕ್ಷಣ ಪಾಪಕಾರ್ಯ ಹೋಗಲ್ಲ. ಮನುಷ್ಯ ವಿರೋಧಿ ಕೃತ್ಯಗಳನ್ನು ಮಾಡಿ ದೇವರನ್ನು ಅರಸಿ ಹೋಗುವುದರಿಂದ ಪ್ರಯೋಜನ ಇಲ್ಲ. ಮನುಷ್ಯ ಪ್ರೀತಿಸಬೇಕು, ಸಹಿಷ್ಣುತೆ ಇರಬೇಕು ಎಂದರು. ಸಮಾಜದಲ್ಲಿ ಎಲ್ಲಾ ಜಾತಿ, ಎಲ್ಲಾ ಧರ್ಮದವರಿಗೂ ಬೇರೆ ಬೇರೆ ನಂಬಿಕೆಗಳಿರುತ್ತವೆ. ಒಬ್ಬರ ನಂಬಿಕೆ ಬಗ್ಗೆ ಉಳಿದವರೆಲ್ಲರಿಗೂ ಗೌರವ ಇರಬೇಕು. ಪರಸ್ಪರ ಗೌರವಗಳಿಂದ ಎಲ್ಲರ ನಂಬಿಕೆಗಳನ್ನು ಕಾಣಬೇಕು ಎಂದು ಕರೆ ನೀಡಿದರು. ದೇವರುಗಳನ್ನ ಅರಸ್ಕೊಂಡು ಹೋಗೋದಿಲ್ಲ, ಆದರೆ ದೇವಸ್ಥಾನಗಳಿಗೆ ಹೋಗ್ತೀನಿ. ಯಾಕಂತಂದ್ರೆ ಆಷಾಢಭೂತಿತನ ಇರಬಾರದು. ಯಾರಿಗೂ ಕೂಡ ದೇವ್ರ ಪೂಜೆ ಮಾಡುವಾಗ, ದೇವಸ್ಥಾನಗಳಿಗೆ ಹೋಗುವಾಗ ಆಷಾಢಭೂತಿತನ ಇರಬಾರದು. ದೇವರುಗಳಿಗೆ ಶ್ರದ್ಧೆಯಿಂದ ಭಕ್ತಿ ಇರಬೇಕು. ಯಾರಿಗೆ ಶ್ರದ್ಧೆ ಇರ್ತದೆ, ಭಕ್ತಿ ಇರ್ತದೆ, ಅವರು ಮಾತ್ರ ದೇವರು ಒಲಿಯಲಿಕ್ಕೆ ಸಾಧ್ಯ. ಈಗ ನಾವು ಸಮಾಜದಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿ ದೇವ್ರ ಪೂಜೆ ಮಾಡಿದ ತಕ್ಷಣ ನಾವು ಮಾಡಿದಂಥ ಕೆಟ್ಟ ಕೆಲಸಗಳೆಲ್ಲ ದೇವ್ರಿಗೆ ಶ್ರಮಿಸ್ಬಿಡ್ತಾನೆ ಅಂತ ಹೇಳೋದಿದೆಯಲ್ಲ, ಅದು ಸರಿ ಇಲ್ಲ. ನಾವು ಕೆಟ್ಟ ಕೆಲಸಗಳನ್ನೇ ಮಾಡಬಾರದು. ಮನುಷ್ಯನನ್ನ ಪ್ರೀತಿಸ್ಬೇಕು. ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಇನ್ನೊಂದು ಧರ್ಮದವರು, ಇನ್ನೊಂದು ಜಾತಿಯವ್ರ ಮೇಲೆ ಸಹಿಷ್ಣುತೆಯನ್ನು ಬೆಳೆಸ್ಕೋಬೇಕು. ನಾವೆಲ್ಲರೂ ಕೂಡ ಮನುಷ್ಯರಲ್ವಾ. ಜಾತಿ ಆಮೇಲೆ, ಜಾತಿ ನಾವು ಮಾಡೋದಲ್ಲ. ಯಾರ ಪಟ್ಟಭದ್ರ ಹಿತಾಸಕ್ತರು ಸ್ವಾರ್ಥಕ್ಕೋಸ್ಕರ ಜಾತಿ ಮಾಡೋದು. ಆಯ್ತು, ಆ ಜಾತಿನಲ್ಲಿ ಹುಟ್ಟಿದ್ದೀವಿ, ಆ ಜಾತಿನ ಅಭಿವೃದ್ಧಿಪಡಿಸಿ ಅವ್ರನ್ನ ಸಂಘಟನೆ ಮಾಡಿ ಅವ್ರಿಗೆ ನಾಯಕತ್ವ ಕೊಟ್ಟು ಮುಂಚೂಣಿಗೆ ತಗೊಬರ್ತಕ್ಕಂಥದ್ದಿದೆಯಲ್ಲ, ಮುಖ್ಯವಾಗಿ ತರ್ತಕ್ಕಂಥದ್ದಿಲ್ಲ, ಅದು ಎಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ತಾವು ತಿಳ್ಕೋಬೇಕು. ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಜಿಲ್ಲೆಯ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಪ್ರಮುಖವಾದದ್ದು. ಜನರು ನಮ್ಮನ್ನು ಸೋಲಿಸಲಿ ಅಥವಾ ಗೆಲ್ಲಿಸಲಿ ಜಿಲ್ಲೆಯ ಜನರ ಸೇವೆ ಮಾಡುವುದು ನಮ್ಮ ಕರ್ತವ್ಯ. ಸಿದ್ದರಾಮಯ್ಯ ಅವರು 2013ರಲ್ಲಿ ಮುಖ್ಯಮಂತ್ರಿಗಳಾದಾಗ ನೀಡಿದ 30 ಕೋಟಿ ರೂಪಾಯಿ ಅನುದಾನದಲ್ಲಿ ನಾಗಮಂಗಲದಿಂದ ಬೆಳಗೊಳಕ್ಕೆ ರಸ್ತೆ ನಿರ್ಮಾಣ ಮಾಡಲಾಯಿತು. ಜನರಿಗೆ ಅನುಕೂಲವಾಗುವಂತೆ ಈ ಭಾಗದ ಎಲ್ಲಾ ಕೆರೆ ಕಟ್ಟೆಗಳನ್ನು ಏತ ನೀರಾವರಿ ಯೋಜನೆ ಮೂಲಕ ತುಂಬಿಸುವ ಸಲುವಾಗಿ ಹಳೆಯ ಅನುದಾನ 250 ಕೋಟಿ ಸೇರಿದಂತೆ 113 ಕೋಟಿ ಹಣವನ್ನು ಮುಖ್ಯಮಂತ್ರಿಗಳು 6 ತಿಂಗಳ ಹಿಂದೆಯೇ ಮಂಜೂರು ಮಾಡಿದ್ದಾರೆ ಎಂದು ಹೇಳಿದರು. ಉಪಮುಖ್ಯಮಂತ್ರಿಗಳು ಸಹ ಅದರಲ್ಲಿ ಕೈ ಜೋಡಿಸಿ ಇವತ್ತು ಈ ಒಂದು ದೊಡ್ಡ ಪ್ರಮಾಣದ ಈ ಭಾಗದ ಜನರ ಸಮಸ್ಯೆಗೆ ಕುಡಿಯುವ ನೀರಿಗೆ ಇರ್ಬೋದು, ವ್ಯವಸಾಯಕ್ಕೆ ಇರ್ಬೋದು, ಕೆರೆ ಕಟ್ಟೆಗಳಿರ್ಬೋದು ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ LNTನಲ್ಲಿ ನಿಮ್ಗೆ ಗೊತ್ತಿದೆ, ಇವತ್ತು KR-ಪೇಟೆ, ಪಾಂಡವಪುರ, ನಾಗಮಂಗಲ 700 ಕೋಟಿ ವೆಚ್ಚದಲ್ಲಿ ಕೆಲಸ ನಡೀತಾ ಇದೆ. ಇವತ್ತು ತಿಪ್ಟೂರು ಮತ್ತು ತುರುವೇಕೆರೆಯಿಂದ ದಾಟಿ ನಾಗಮಂಗಲ ಬ್ರಾಂಚ್ ಕೆನಾಲ್ NBC ಅಂತೇಳಿ ಹಿಂದೆ ನಾನು ಪ್ರಥಮವಾಗಿ ಶಾಸಕರಾಗಿದ್ದಾಗ ಇವರು ಹಣಕಾಸಿನ ಸಚಿವರಾಗಿ ಉಪಮುಖ್ಯಮಂತ್ರಿ ಆಗಿದ್ರು. ತಿಮ್ಮೇಗೌಡ ಅಂತ ಹೇಳಿ MD ಇದ್ರು. ಕೆಲಸ ನಿಂತೋಗಿದ್ದನ್ನ ಬಹುಶಃ ಹಣವನ್ನ ಬಿಡುಗಡೆ ಮಾಡಿ NBC ಕಾಲುವೆಯನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಮಳವಳ್ಳಿ ಶಾಸಕ PM ನರೇಂದ್ರ ಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ, ಮದ್ದೂರು ವಿಧಾನಸಭಾ ಶಾಸಕ ಕೆ ಉದಯ್, ಮಾಜಿ ಸಂಸದ ಶಿವರಾಮೇಗೌಡ, ಮೈಸೂರು ಸಕ್ಕರೆ ಕಾರ್ಖಾನೆ ಕಂಪನಿ ಅಧ್ಯಕ್ಷ CD ಗಂಗಾಧರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ KR ನಂದಿನಿ, ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಸುರೇಶ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು.
ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರಿಗೆ ನಗರಸಭೆ ವತಿಯಿಂದ 5 ಲಕ್ಷ ರೂಪಾಯಿ ಆರೋಗ್ಯ ನಿಧಿ ಕಾಯ್ದಿರಿಸಿರುವ ಹಿನ್ನೆಲೆಯಲ್ಲಿ ಅಧ್ಯಕ್ಷರು, ಆಯುಕ್ತರು, ಉಪಾಧ್ಯಕ್ಷರಿಗೆ ಆತ್ಮೀಯ ಅಭಿನಂದನಾ ಸಮಾರಂಭ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆಯಿತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾತನಾಡಿ, ಪತ್ರಕರ್ತರು ಒತ್ತಡದ ನಡುವೆ ಕೆಲಸ ಮಾಡುತ್ತಿರುತ್ತಾರೆ. ಆರೋಗ್ಯದ ಕಡೆ ಗಮನ ನೀಡುವುದಿಲ್ಲ. ಪತ್ರಿಕೋದ್ಯಮ ಲಾಭದಾಯಕ ಹುದ್ದೆಯಲ್ಲ, ಅದೊಂದು ಸಾಮಾಜಿಕ ಸೇವೆ. ಈ ನಿಟ್ಟಿನಲ್ಲಿ ನಗರಸಭೆ ನಮ್ಮ ಪತ್ರಕರ್ತರ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರೆಲ್ಲರೂ ಕೂಡ ನಗರಸಭೆಗೆ ಅಧ್ಯಕ್ಷರು ಮತ್ತು ಕಮಿಷನರ್ ಮತ್ತು ಉಪಾಧ್ಯಕ್ಷರು ಭೇಟಿ ಮಾಡಿದಾಗ 3 ಲಕ್ಷ ಇದ್ದದಂತನ್ನು ಇವತ್ತು 5 ಲಕ್ಷಕ್ಕೆ ಪತ್ರಕರ್ತರ ಆರೋಗ್ಯ ನಿಧಿಗೆ ತೆಗೆದಿಟ್ಟಿದ್ದಾರೆ. ಇದು ಪತ್ರಕರ್ತರಿಗೆ ಭಾಳ ಅನುಕೂಲವಾಗಲಿದೆ. ಪತ್ರಕರ್ತರು ಸದಾ ಒತ್ತಡದಲ್ಲಿ ಕೆಲಸ ನಿರ್ವಹಿಸ್ತಾ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದ್ರ ಜೊತೆಗೆ ಏನಾದ್ರೂ ಕೂಡ ಅದನ್ನ ಭರಿಸುವಂಥ ಶಕ್ತಿ ಕೂಡ ಅವ್ರಿಗಿರಲಿಲ್ಲ. ಪತ್ರಿಕೋದ್ಯಮ ಇವತ್ತು ಲಾಭದಾಯಕ ಹುದ್ದೆ ಆಗಿಲ್ಲ, ಏನು ಸರ್ವೀಸ್ ಮೈಂಡಲ್ಲಿ ಕೆಲಸ ನಿರ್ವಹಿಸುವಂಥ ಪರಿಸ್ಥಿತಿ. ಇದೆಲ್ಲ ಕೂಡ ಗಮನಿಸಿ ಏನೋ ಆರೋಗ್ಯ ಸಂಬಂಧಪಟ್ಟಂಗೆ ಏನೋ ಸಮಸ್ಯೆ ಆದಾಗ ಏನೋ ನಗರಸಭೆಯಿಂದ ಸಹಾಯ ಮಾಡಬೇಕು ಅಂತೇಳಿ ಸಂಘದ ವತಿಯಿಂದ ಕೇಳಿದಾಗ ಪೂರಕವಾಗಿ ಸ್ಪಂದಿಸಿ ಏನು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಮಿಷನರ್ ಅವರು ನಮ್ಮ ಸದಸ್ಯರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಹಿರಿಯ ಪತ್ರಕರ್ತರಾದ ಮತ್ತಿಕೆರೆ ಜಯರಾಮ್ ರವರು ಮಾತನಾಡಿ, ಕರ್ನಾಟಕದ ಇತಿಹಾಸದಲ್ಲಿ ಪೌರ ಸಂಸ್ಥೆ ಆರೋಗ್ಯ ರಕ್ಷಣೆಗೆ 5 ಲಕ್ಷ ರೂಪಾಯಿ ಹಣ ಇಟ್ಟಿರುವುದು ವಿಶೇಷವಾಗಿದ್ದು, ಈ ಹಿಂದಿನ ಅಧ್ಯಕ್ಷರಾಗಿದ್ದ ಮಂಜು ಹಾಗೂ ಹಿಂದಿನ ಅಧ್ಯಕ್ಷರಾದ ನವೀನ್ ರವರ ಸಹಕಾರದೊಂದಿಗೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ. ನಗರಸಭೆ ವತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸವಲತ್ತು ನೀಡಬಹುದು. ಸಾಮೂಹಿಕವಾಗಿ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಮಾಡಿಸಿ ಕೊಡುವಂತೆ ಮನವಿ ಸಲ್ಲಿಸಿದರು. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಪೌರ ಸಂಸ್ಥೆ ಒಂದು ಪತ್ರಕರ್ತರಿಗೆ ಆರೋಗ್ಯ ರಕ್ಷಣೆಗಾಗಿ ಕ್ಷೇಮ ನಿಧಿಯನ್ನು 3 ಲಕ್ಷ ರೂಪಾಯಿ ತೆರೆದಿಟ್ಟಂಥದ್ದು ಮೊಟ್ಟ ಮೊದಲಿಗೆ ಮಂಡ್ಯ ನಗರಸಭೆ. ಹಂಗಾಗಿ ಅವತ್ತಿನ ನಗರಸಭೆ ಅಧ್ಯಕ್ಷರಾದಂಥ HS ಮಂಜು ಅವ್ರನ್ನ, ಆವತ್ತಿನ ಆಯುಕ್ತರಾದಂಥ ಲೋಕೇಶ್ ಅವ್ರನ್ನ ಮತ್ತು ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟಂಥ ನಮ್ಮ ಸಂಘದ ಅಂದಿನ ಅಧ್ಯಕ್ಷರಾದಂಥ ನವೀನ್ ಅವ್ರನ್ನ, ಈ ಮೂವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ, ಬಂಧುಗಳೇ, ಏನಂದರೆ ನಗರಸಭೆಯಲ್ಲಿ ಬಹುಶಃ ಇನ್ನೂ ಹೆಚ್ಚಿನ ಅವಕಾಶ ಅನುದಾನಗಳನ್ನು ಪತ್ರಕರ್ತರಿಗೆ ಮೀಸಲಿಡ್ಬೋದು. ಈಗ ನೆರೆಯ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪತ್ರಕರ್ತರಿಗೆ ಈ ಥರ ಏನು ಕ್ಷೇಮ ನಿಧಿ ಏನು ಎತ್ತಿಟ್ಟಿಲ್ಲ. ಆದರೆ ಮಂಡ್ಯವನ್ನೇ ಅನುಕರಣೆ ಮಾಡಿಕೊಂಡು ಅದೇ ಮೊತ್ತದಲ್ಲಿ ಪತ್ರಕರ್ತರಿಗೆ ಸಾಮೂಹಿಕ ಆರೋಗ್ಯ ವಿಮೆಯನ್ನು ಒದಗಿಸುವಂಥ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಆ ಒಂದು ಬೇಕಾದರೆ ಏನು ಸ್ಕೀಮ್ ತಯಾರು ಮಾಡಿದ್ದಾರೆ, ಅದನ್ನು ಸ್ಕೀಮ್ನ ಕೆಲವೇ ದಿನಗಳಲ್ಲಿ ನಾವು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಮೂಲಕ ತಮಗೆ ತಲುಪಿಸ್ತೇವೆ. ಸೊ ಹಂಗಾಗಿ ಆ ಥರದ್ದು ಒಂದು ಯಾರೂ ಆರೋಗ್ಯ ವಿಮೆ ಸೌಲಭ್ಯವನ್ನು ಹೊಂದಿಲ್ಲ ಅಂಥವ್ರಿಗೆ, ಪತ್ರಕರ್ತರಿಗೆ ನೇರವಾಗಿ ನಗರಸಭೆಯಿಂದನೇ ಅಂಥದ್ದೊಂದು ಯೋಜನೆನ ಜಾರಿಗೊಳಿಸಿದ್ರೆ ಸೂಕ್ತ ಆಗುತ್ತೆ. ಹಿರಿಯ ಪತ್ರಕರ್ತರಾದ ಸೋಮಶೇಖರ್ ಕೆರಗೋಡು ಮಾತನಾಡಿ, ತುಮಕೂರಿನಲ್ಲಿ ಅಲ್ಲಿನ ನಗರಸಭೆ ವತಿಯಿಂದ ಸಾಮೂಹಿಕ ವಿಮೆ ಮಾಡಿಸಿದ್ದು, ಅದೇ ಮಾದರಿಯಲ್ಲಿ ಮಂಡ್ಯದಲ್ಲೂ ಕೂಡ ವಿಮೆ ಮಾಡಿಸಬೇಕು. ಜೊತೆಗೆ ಸಂಘದ ಖಾತೆ ವಿಷಯದಲ್ಲಿ ಸ್ವಲ್ಪ ಗೊಂದಲವಿದ್ದು ಅದನ್ನು ಸರಿಪಡಿಸಿಕೊಡಬೇಕು ಎಂದು ತಿಳಿಸಿದರು. ತುಮಕೂರಲ್ಲಿ ಮಾಡವ್ರೆ ಆರೋಗ್ಯ ವಿಮೆ ಕೊಟ್ಟವ್ರೆ ಅಂತ ಹೇಳಿ ಆರೋಗ್ಯ ವಿಮೆ ಅದು ಮಾಡಿಬಿಟ್ರೆ ನೀವು ನಮಗೆ ಇನ್ನು 5 ಲಕ್ಷನೂ ಬೇಕಾಗಿಲ್ಲ. ಯಾಕೆಂದರೆ ನಮ್ಮದು ಸಿಟಿ ಲಿಮಿಟ್ಗೆ ಮಾತ್ರ ನಗರಸಭೆ ಕ್ಲೈಮ್ ಮಾಡೋಕ್ಕೆ ಸಾಧ್ಯತೆ ಇರೋದು. ಸಿಟಿ ಲಿಮಿಟಲ್ಲಿ ಏನಂದರೆ 100-150 ಜನ ಪತ್ರಕರ್ತರು ಬರ್ಬೋದು. ಅವ್ರಿಗೆ ಆರೋಗ್ಯ ವಿಮೆ ನೀವು ತಂದುಬಿಟ್ರೆ ಈ ಸಣ್ಣ ಪುಟ್ಟ ಪರಿಹಾರ ಮಾತ್ರ ನೀಡ್ಬೋದು. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ ಅವರು ಇನ್ಶೂರೆನ್ಸಲ್ಲೇ ಕ್ಲೈಮ್ ಆಗುತ್ತೆ ಅವ್ರಿಗೆ. ಅದನ್ನು ಮಾಡುವಾಗ ದಯವಿಟ್ಟು ಆ ಥರದೊಂದು ಪ್ರಕ್ರಿಯೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ನಗರಸಭೆ ಆಯುಕ್ತರಾದ ಪಂಪಾಶ್ರೀ ಅವರು ಮಾತನಾಡಿ,
ಯಾವಾಗಲೂ ನಮ್ಮ ಹಿತ ಕಾಪಾಡುವ ಪತ್ರಕರ್ತರ ಕೆಲಸದ ಬಗ್ಗೆ ನಮಗೆ ಗೌರವವಿದೆ. ನಮ್ಮ ಇತಿಮಿತಿಯಲ್ಲಿ ಆಗುವ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಏನು ನಮ್ಮ ಊರಿನ ಹಿತ ಕಾಪಾಡ್ತಕ್ಕಂತಹ ಒಂದು ತಪ್ಪು ಒಪ್ಪುಗಳನ್ನ ಎತ್ತಿ ಹಿಡಿತಕ್ಕಂತಹ ಪತ್ರಕರ್ತರಿಗೆ ಒಂದು ಧನ್ಯವಾದ ಅಂತ ಅರ್ಪಿಸ್ತಾ ಇದ್ದೀವಿ ಅಷ್ಟೇ. ಅದರಲ್ಲಿ ಯಾವ ಹೆಚ್ಚುಗಾರಿಕೆನೂ ಇಲ್ಲ ನಮಗೆ. ಎನಿಹೌ ನೀವೆಲ್ಲರೂ ತುಂಬ ಸಹಕಾರ ಕೊಡಬೇಕು. ಹೀಗೆ ನಿಮ್ಮ ಸಹಕಾರ ಸಹಾಯ ಎರಡೂ ನಮ್ಗೆ ಅಗತ್ಯ ಇದೆ. ಹಾಗೆಯೇ ಕೆರಗೋಡು ಸೋಮಶೇಖರ್ ಸರ್ ಹೇಳ್ದಂಗೆ ಅವ್ರದ್ದು ಖಾತೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಖಂಡಿತ ಮಾಡಿಕೊಡ್ತೀವಿ. ಏನೇನು ಕಾನೂನು ಅಡಿನಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ರೆಡಿ ಮಾಡಿಸಿ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಆ ಖಾತೆನ ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಡ್ತಿದ್ದೀನಿ. ಹಾಗೆಯೇ ಇದು ವಿಳಂಬ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಿಲ್ ಕೊಟ್ಟ ನಂತರ ಕೂಡ ವಿಳಂಬ ಆಗ್ತಿದೆ ನಮ್ಮಿಂದ ಪೇ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತೀನಿ. ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಹಾಗೂ ಅಧ್ಯಕ್ಷರಾದ ಕೆ ನಾಗೇಶ್ ರವರು ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರ ಜವಾಬ್ದಾರಿ ಹೆಚ್ಚಾಗಿದ್ದು, ಸರಿ ಕೆಲಸ ಮಾಡಿದಾಗ ಒಳ್ಳೆಯ ಮಾತನಾಡಿ, ತಪ್ಪಿದ್ದಾಗ ತಿದ್ದಿ ಒಳ್ಳೆಯ ರೀತಿಯಲ್ಲಿ ನಗರಸಭೆ ಬೆಳವಣಿಗೆಗೆ ಸಹಕಾರ ನೀಡಿ ಅಂತ ಮನವಿ ಮಾಡಿದರಲ್ಲದೆ ಪತ್ರಕರ್ತರ ಜೊತೆ ನಾವು ಸದಾ ಇರುತ್ತೇವೆ ಎಂದು ಭರವಸೆ ನೀಡಿದರು. ತುಮಕೂರು ಕಾರ್ಪೊರೇಷನ್ನು ಯಾವ ಬೇಸಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ತುಮಕೂರಿಗೆ ಒಂದು ಸ್ವಾಯತ್ತವಾಗಿ ಒಂದು ಬಾಡಿ ಇರ್ತದೆ, ಅದು ಓನ್ ಡಿಸಿಷನ್ ತಗೋಬೋದು, ಅವ್ರು ಮಾಡ್ತಾರೆ. ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ಒತ್ತಾಕಬೇಕು ಮೇಲಿಕ್ಕೆ, ಅಂದರೆ ನಮ್ಮ ಪಿ ಡಿ ಅವರಿಗೆ, ಡಿ ಸಿ ಅವರಿಗೆ ತಗೊಂಡು ಅವ್ರ ಒಪ್ಪಿಗೆ ತಗೋಬೇಕು. ನೀವು ಏನು ಹೇಳಿದಿರಿ ಅದನ್ನ ನಾವು 100% ಮಾಡೋಕ್ಕೆ ಮುಲ್ಲಸಲಿ ವ್ಯವಸ್ಥೆ ಮಾಡ್ತೀವಿ. ಯಾಕೆ ಅಂದರೆ ಹಿಂದೆ ನವೀನವ್ರ ಕಾಲದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಮುಂಜಣ್ಣ ಹಾಗೂ ನಮ್ಮ ಪೌರಾಯುಕ್ತರು ಲೋಕೇಶ್ ಅವರ ಸಹಕಾರದಲ್ಲಿ 3 ಲಕ್ಷ ಇಟ್ಟಿದ್ದು. ನಾವು ಇವಾಗ ಅದನ್ನ ಇಂಪ್ಲಿಮೆಂಟ್ ಆಗಿ 5 ಲಕ್ಷಕ್ಕೆ ಇಟ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಆಗೋವಾಗ ವಿಚಾರಗಳನ್ನ ಫಾಸ್ಟಾಗಿ ತಿಳಿಸೋರು ಮಾಧ್ಯಮದವರು, ಅಂದರೆ ನಮ್ಮ ಸ್ನೇಹಿತರು. ಏಕೆ ಅಂದರೆ ನಾವು ತಪ್ಪೆಜ್ಜೆ ಇಡ್ತಿದ್ದಾಗ ಎಚ್ಚರಿಸ್ತೀರಿ, ಒಳ್ಳೇದು ಮಾಡ್ತಿದ್ದಾಗ ಬೆಂತಟ್ಟಿ ಇನ್ನೂ ಹೆಚ್ಚೆಚ್ಚಾಗಿ ಕೆಲಸ ಮಾಡಿ ಅಂತಲೂ ಪ್ರೋತ್ಸಾಹಿಸ್ತೀರಿ. ಆದ್ದರಿಂದ ನಾವು ಈ ಕಡೆ ಕೆಟ್ಟದ್ದು ಮಾಡಿದ್ರೂ ಗಮನಿಸ್ತಾ ಇರ್ತೀರ, ಒಳ್ಳೇದು ಮಾಡಿದ್ರೂ ಗಮನಿಸ್ತಾ ಇರ್ತೀರ. ಆದ್ದರಿಂದ ನಿಮ್ಮ ಆರೋಗ್ಯದ ಕಡೆಗೂ ನಾವು ಒಂದು ಸ್ವಲ್ಪ ನಗರಸಭೆ ವತಿಯಿಂದನೂ ಒಂದು ಕಿರು ಸೇವೆ ಅಂತೀವಲ್ಲ, ಹಂಗೆ ನಮ್ಮದು ನೀವೇನು ಹೇಳಿದ್ರಿ ಅದ್ರ ಬಗ್ಗೆ ನಾವು ಗಮನಕ್ಕೆ ತಗೊಂಡು. ಪತ್ರಕರ್ತರ ವಿಷಯ ಬಂತು ಅಂತ ಹೇಳಿದ್ರೆ, ನಾವು ಅಧ್ಯಕ್ಷ ಆಗಿದ್ದಾಗ ಜಯರಾಮಣ್ಣವ್ರು ಅಧ್ಯಕ್ಷ ಆಗಿದ್ದರು. ಬೆಳಗ್ಗೆ ಎದ್ದ ತಕ್ಷಣ ನಗರಸಭೆ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಬರೀತಾಯಿದ್ರು. ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಪೇಪರ್ ನೋಡಬೇಕು, ಏನು ಬರ್ತಾರೆ ನೋಡಬೇಕು. ಹೊಗಳೂ ಬರಿತಾಯಿದ್ರು, ತೆಗ್ಲೂ ಬರಿತಾಯಿದ್ರು. ಹಿಂದೆ ಎಲ್ಲ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಕೆಲಸಗಳು ಏನು ಮಾಡಬೇಕು, ಏನಾಗಬೇಕು ಅಂತ ಪೇಪರ್ ನೋಡೋರು ಗೊತ್ತಾಗ್ಬಿಡೋದು, ಅಷ್ಟು ಡೀಪಾಗಿ ಬರಿತಾಯಿದ್ರು. ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ಏನೋ ನಿಮ್ಮ ಕೆಲಸ ವರ್ಕ್ಲೋಡ್ ಜಾಸ್ತಿ ಆಗಿದೆ, ನಮ್ಮ ನಗರಸಭೆ ಕಡೆ ಕೆಲಸ ಕಮ್ಮಿ ಆಗಿದೆ ಅಷ್ಟೇ. ನೀವು ಮಾಡೋ ಕೆಲಸ ಮಾಡ್ತಾಯಿದ್ದೀರಾ. ಏನು ಅಂದರೆ ನಾನು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಏನೇ ಮಾಡಿದ್ರು ಒಂದು ಒಳ್ಳೆ ದೃಷ್ಟಿಕೋನ ಇಟ್ಕೊಂಡು ಪತ್ರಕರ್ತರು ಅಂತ ಹೇಳಿದ್ರೆ ಯಾವ ಥರ ಅಂತ ಹೇಳಿದ್ರೆ, ಈಗ ಹಿಂದೆ ಎಲ್ಲ ಪೇಪರ್ ಓದೋದು ಈಗಲೂ ಕೆಲವ್ರಿಗೆ, ಅದರಲ್ಲೂ ರಾಜಕಾರಣಿಗಳಿಗೆ ಪೇಪರ್ ಓದೋದು ಒಂದು ಚಟ. ಅವರು ಮಾರ್ನಿಂಗ್ ಶುರು ಆಗಬೇಕು ಅಂದರೆ ನಿಮ್ಮ ಪೇಪರಿಂದನೇ ಶುರು ಆಗಬೇಕು. ರಾಜಕಾರಣಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಜನಸಂಪರ್ಕ ಇಟ್ಕೊಂಡ್ರೆ ಯಾರೇ ಇರ್ಬೋದು, ಬೆಳಗ್ಗೆ ಎದ್ದು ಒಂದು ಒಳ್ಳೆ ಕಾಫಿ ಕುಡಿಬೇಕು ವಿತ್ ಪೇಪರು. ಅದೊಂಥರ ಒಳ್ಳೆ ನಿಶಾ ಇದ್ದಂಗೆ. ಬೆಳಗ್ಗೆ ಶುರು ಆಗೋದೇ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಶುರು ಆಗೋದೇ ನಿಮ್ಮ ಪೇಪರಿಂದ. ಪತ್ರಕರ್ತರು ಏನು ನ್ಯೂಸ್ ಮಾಡಿರ್ತಾರೆ, ಟಿ ವಿ ನೋಡೋದಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಏನೇ ಇರ್ಬೋದು, ನೀವೊಂದು ಒಳ್ಳೇದು ಬರೆದಿರ್ತೀರೋ, ಒಂದು ಕೆಟ್ಟದ್ದು ಬರೆದಿರ್ತೀರೋ, ಆದರೆ ಅದು ನಿಮ್ಮ ಉದ್ದೇಶ ಏನೋ ಎಚ್ಚರಿಸಬೇಕು. ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ನಿಮ್ಮ ಪೆನ್ನು ಪೇಪರಲ್ಲಿ ಅದೊಂದು ಶಕ್ತಿ ಇದೆ. ನಂತರ ಪತ್ರಕರ್ತರ ಸಂಘದ ವತಿಯಿಂದ ಆಯುಕ್ತರಾದ ಪಂಪಶ್ರೀ, ಅಧ್ಯಕ್ಷರಾದ ಕೆ ನಾಗೇಶ್ ಹಾಗೂ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಅವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಕಲ್ಲಹಳ್ಳಿ ಮಂಜುನಾಥ್, ನಾಗಮಂಗಲ ಮಂಜುನಾಥ್, ಜಿಗುಂಡಿ ಪಟ್ಟಣ ಬಾಲಕೃಷ್ಣ, ಬಿಪಿ ಪ್ರಕಾಶ್, ನಂಜುಂಡಸ್ವಾಮಿ, ಆನಂದ್ ಸೇರಿದಂತೆ ಹಿರಿಯ ಪತ್ರಕರ್ತರು ಹಾಗೂ ಕಾರ್ಯನಿರತ ಪತ್ರಕರ್ತರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನಲ್ಲಿ ಹಾದು ಹೋಗುವ ಬೆಂಗಳೂರು ದಿಂಡಿಗಲ್ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 209ರ ನಿರ್ಮಾಣ ಹಂತದ ನ್ಯೂನತೆಗಳನ್ನು ಹಂತ ಹಂತವಾಗಿ ಸರಿಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಮ್ಮತಿಸಿದೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಶಾಸಕ ಪಿಎಂ ನರೇಂದ್ರಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಶಾಸಕರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು,
ಸುಮಾರು 15 ವರ್ಷಗಳ ಹಿಂದೆ ನಿರ್ಮಾಣ ಕೈಗೆತ್ತಿಕೊಂಡಿರುವ ಸದರಿ ರಸ್ತೆಯ ಯೋಜನಾ ವರದಿ ಪ್ರಸ್ತುತ ಅವಧಿಯ ವಾಹನ ದಟ್ಟಣೆಗೆ ಅಡಚಣೆಯಾಗಿದ್ದು, ಪ್ರಮುಖ ವೃತ್ತಗಳ ಅಭಿವೃದ್ಧಿ ಹಾಗೂ ಜನವಸತಿ ಪ್ರದೇಶಗಳ ಬಳಿ ನಿರ್ಮಾಣವಾಗಬೇಕಿರುವ ರಸ್ತೆ ಉಬ್ಬು, ವಿದ್ಯುತ್ ದೀಪಗಳ ಅಳವಡಿಕೆ ಮತ್ತು ಕೆಳಸೇತುವೆ ನಿರ್ಮಾಣ ಸೇರಿದಂತೆ ಹಲವು ಅಗತ್ಯ ಕಾಮಗಾರಿಗಳ ನಿರ್ಮಾಣಕ್ಕೆ ಕೇಂದ್ರ ಹೆದ್ದಾರಿ ಪ್ರಾಧಿಕಾರ ಒಪ್ಪಿಗೆ ಸೂಚಿಸಿದ್ದು, ಇಂದಿನಿಂದ ಟೋಲ್ ಸಂಗ್ರಹಕ್ಕೆ ಮುಂದಾಗಿದೆ ಎಂದು ತಿಳಿಸಿದರು. ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದ ಅಪಘಾತ, ಜೀವಹಾನಿ ಮುಂತಾದ ಅನಾನುಕೂಲತೆ ಬಗ್ಗೆ ಸಾರ್ವಜನಿಕರು, ಸಂಘ ಸಂಸ್ಥೆ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಟೋಲ್ ಸಂಗ್ರಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು. ಸುಂಕ ವಸೂಲಾತಿ ನಿಲ್ದಾಣಕ್ಕೆ ಸತ್ತೇಗಾಲ ಪ್ರೀ ಪ್ಲಾಜಾ ಎಂಬ ಹೆಸರನ್ನು ನಾಮಕರಣಗೊಳಿಸಲಾಗಿತ್ತು. ಅದನ್ನು ಬದಲಾಯಿಸಿ ತಾಲೂಕಿನ ಐತಿಹಾಸಿಕ ಪ್ರವಾಸಿ ತಾಣವಾಗಿರುವ ಗಗನಚುಕ್ಕಿ ಪ್ರೀ ಪ್ಲಾಜಾ ಹೆಸರನ್ನು ಬದಲಾಯಿಸಲಾಗಿದೆ ಎಂದರು. ನಮ್ಮ ಮಳವಳ್ಳಿ ಹಾದು ಹೋಗ್ತಾ ಇರ್ತಕ್ಕಂಥ NH 209 ಬೆಂಗಳೂರು ಡಿಂಡಿಗಲ್ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಸಾಕಷ್ಟು ತೊಡಕುಗಳ ಜೊತೆಯಲ್ಲಿ ಆ ಒಂದು ಏಜೆನ್ಸಿಯ ಮಾಲೀಕನಿಗೆ ವೈಯಕ್ತಿಕವಾದ ಸಮಸ್ಯೆಗಳು ಬಂದು ಮತ್ತೆ ಆ ಒಂದು ಟೆಂಡರ್ ಪ್ರಕ್ರಿಯೆನೇ ಮರು ಟೆಂಡರ್ ಮಾಡೋ ಹಂತಕ್ಕೂ ಹೋಗಿತ್ತು. ಯಾಕೆಂದರೆ ಆ ಮಾಲೀಕನ ಒಂದು ಅಕಾಲಿಕ ಮರಣದಿಂದಾಗಿ ಈ ಒಂದು ಸಮಸ್ಯೆ ಉಂಟಾಗಿ ಹಿಂದೆ ಭಾಳ ಒಂದು 15 ವರ್ಷದ ಹಿಂದಿನ ಈ ಒಂದು ಯೋಜನೆ ಇದು. ಆವತ್ತಿನ ಟ್ರಾಫಿಕ್ಕಿಗೆ, ಆವತ್ತಿನ ಹೈವೇ ನಾಮ್ಸ್ಗೆ ಪ್ರಕಾರವಾಗಿ ಈ ಒಂದು ಟೆಂಡರ್ನ ಮಾಡಿದ್ವಿ. 15-20 ವರ್ಷದ ಹಿಂದಿನ ಪ್ರಾಜೆಕ್ಟ್ ಇದು. ಸೊ ಆಗ ಇದ್ದಂಥ ನಿಯಮಗಳು ಮತ್ತು ಇವತ್ತಿನ ಅಡ್ವಾನ್ಸ್ಡ್ ಟೆಕ್ನಾಲಜಿಗೆ ಬೇಕಾಗಿರ್ತಕ್ಕಂಥ ಇಂಡಿಯನ್ ರೋಡ್ ಕಾಂಗ್ರೆಸ್ನ ರೆಕಮೆಂಡೇಷನ್ ಪ್ರಕಾರ ಏನು ರಸ್ತೆ ನಿರ್ಮಾಣ ಆಗಬೇಕಿತ್ತು ಅದು ಆವತ್ತಿಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಹಿಂದಿನ ಒಂದು 5 ವರ್ಷದ ಹಿಂದಿನ ಮಾತು ಹೇಳೋದಾದರೆ, ಮಳವಳ್ಳಿ ಪಟ್ಟಣದಲ್ಲಿ ನಾನು ಅವತ್ತು ಶಾಸಕ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳು ನಡೆದಿವೆ. ಯಾರನ್ನೋ ಓಲೈಸೋದಕ್ಕೋಸ್ಕರ ಅಥವಾ ಯಾರನ್ನೋ ಯಾವುದೋ ಬಿಲ್ಡಿಂಗ್ಗಳನ್ನ ಉಳಿಸೋದಕ್ಕೋಸ್ಕರ ಪ್ರವಾಸಿ ಮಂದಿರದ ಪ್ರದೇಶವನ್ನು ಕಾಂಪೌಂಡ್ನು ಕೂಡ ಒಡೆಸಿ ರಸ್ತೆ ಮಾರ್ಪಾಟಾಗಿರೋದನ್ನು ನೋಡಿದ್ವಿ. ನಿಜವಾಗಿ ರಸ್ತೆ ಹೋಗಬೇಕಾದಂಥ ದಿಕ್ಕೇ ಬೇರೆ ಇದ್ರೂ ಆ ದಿಕ್ಕು ಮಾರ್ಪಾಟಾಗಿರ್ತಕ್ಕಂಥದ್ದು ಕಣ್ಣೆದುರಿಗೆ ಕಾಣ್ತಕ್ಕಂಥದ್ದು. ಜೊತೆಗೆ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ನ್ಯಾಷನಲ್ ಹೈವೇ ಹೊಸದಾಗಿ ನಿರ್ಮಾಣ ಮಾಡಬೇಕಾದಾಗ, ತಾಲೂಕು ಕೇಂದ್ರದ ಹಾದು ಹೋಗಬೇಕಾದಾಗ ಪಟ್ಟಣ ವ್ಯಾಪ್ತಿಯೊಳಗೆ ಡಬಲ್ ರೋಡ್ ವಿತ್ ಮೀಡಿಯನ್ ಹಾಕ್ಬೋದು ರೂಢಿಯಲ್ಲಿರ್ತಕ್ಕಂಥ ವಿಚಾರ. ಅದು ಮಳವಳ್ಳಿ ಪಟ್ಟಣದಲ್ಲಿ ಅದನ್ನು ಅನುಷ್ಠಾನ ಮಾಡಿಲ್ಲ ಅನ್ನೋದು ನಮ್ಮ ಆಕ್ಷೇಪಣೆ ಇತ್ತು. ಈ ಕಾರಣವನ್ನು ಮುಂದಿಟ್ಕೊಂಡು ನಾವು ಬೇಡಿಕೆ ಇಟ್ಕೊಂಡು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜೊತೆಯಲ್ಲಿ ಸರ್ಕಾರದ ಮುಖಾಂತರ ನಾವು ಒಂದು ಜಂಗಾಟ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ಆದೇಶದ ಪ್ರಕಾರ ಟೋಲ್ನ ಪ್ರಾರಂಭ ಮಾಡೋದಕ್ಕೆ ಒಂದು ದಿನ ನಿಗದಿಗೊಳಿಸಿ ಟೋಲ್ ಪ್ರಾರಂಭ ಮಾಡಿಬಿಟ್ರು. ನಾನು ಅವತ್ತು ಊರಲ್ಲೇ ಇದ್ದಾಗ ಈ ಥರ ಹೀಗಾಗಿದೆ ಅಂತ ನನಗೆ ಹೇಳಿದ್ಮೇಲೆ ಸಾಕಷ್ಟು ಸಾರ್ವಜನಿಕರು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು, ಸಂಘಟನೆಯವರು ಕೆಲವರು ಎಲ್ಲರೂ ಕೂಡ ಆ ಒಂದು ಟೋಲ್ ಹತ್ರ ಹೋಗಿ ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ವಿಚಾರವನ್ನು ಫೋನಲ್ಲಿ ತಿಳಿಸಿ, ನೋಡಿ ಈ ಥರ ಮಾಡಿದರೆ ತಪ್ಪಾಗಿದೆ ಮತ್ತು ಜಿಲ್ಲಾಡಳಿತಕ್ಕೂ ನಾನು ತಿಳಿಸಿ, ತತ್ಕ್ಷಣದಿಂದ ನಮಗೆ ಇವರು ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಅವನ್ನು ಒಪ್ಪಿ ಅದನ್ನು ನಿರ್ಮಾಣ ಮಾಡೋ ತನಕ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋಂಥ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ಸರಿ, ಅದಾದ ನಂತರ ಮುಖ್ಯ ಕಾರ್ಯದರ್ಶಿಗಳು ನಾನು ಇವತ್ತು DC ಅವ್ರಿಗೂ ಸೂಚನೆ ಕೊಡ್ತೀನಿ ಮತ್ತು ED ಮತ್ತು ನಿಮ್ಮ ಇವರ ಪ್ರಾಜೆಕ್ಟ್ ಡೈರೆಕ್ಟ್ರು RO ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ಎಲ್ಲರಿಗೂ ಸೂಚನೆ ಕೊಟ್ಟು ತಕ್ಷಣದಿಂದ ಇದನ್ನು ನಿಲ್ಲಿಸಿ ನಾವೊಂದು ಸಭೆ ಕರಿತೀನಿ ಬೆಂಗಳೂರಿನಲ್ಲಿ. ಆ ಸಭೆಗೆ ನೀವು ಬನ್ನಿ, ಶಾಸಕರನ್ನು ಕರಿತೀನಿ ಅಂತ ಮೇರೆಗೆ ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಲ್ಲೇ
ನನ್ನ ಜೊತೆ ನಮ್ಮ ಇದು ಲೋಕೋಪಯೋಗಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಉಮಾಶಂಕರ್ ಅವರು, ನಾನು ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿಯ ಒಂದು ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳ ಎದುರಿಗೆ ಕುಳಿತು ಚರ್ಚೆ ಮಾಡಿದ ರೀತಿ ನಾವು ಈಗಾಗಲೇ ಈ ಯೋಜನೆಯಲ್ಲಿದ್ದಂಥ ಎಲ್ಲ ಕಾಮಗಾರಿಗಳನ್ನ ಪೂರ್ಣಗೊಳಿಸ್ಬಿಟ್ಟಿದ್ದೀವಿ. ಇವು ಹೆಚ್ಚುವರಿ ಕಾಮಗಾರಿಗಳಾಗಿರೋದ್ರಿಂದ ಈ ಯೋಜನೆ ಒಳಗೆ ಇದಕ್ಕೆ ಸ್ಕೋಪ್ ಇಲ್ಲ ಅನ್ನೋಂಥ ಮಾತನಾಡಿದೆ. ನಾನು ಆಕ್ಷೇಪಣೆ ಎತ್ತಿ, ನೀವು ಸ್ಕೋಪ್ ಇಲ್ಲ ಅನ್ನೋದಾಯ್ತಂದರೆ ಜೀವಕ್ಕೆ ಬೆಲೆ ಇಲ್ಲ ಅಂದಂಗೆ ಆಗ್ತದೆ. ನೀವು ಇವತ್ತಿನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮಗಳ ಪ್ರಕಾರ ಅಥವಾ ಇಂಡಿಯನ್ ರೋಡ್ ಕಾಂಗ್ರೆಸ್ನ ರೆಕಮೆಂಡೇಷನ್ ಪ್ರಕಾರ ನೀವು ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದಾಗಿದೆ. ಆದ್ದರಿಂದ ಇದನ್ನು ನಾನು ಆ ಭಾಗದ ಪ್ರತಿನಿಧಿಯಾಗಿ ಇದಕ್ಕೆ ಅವಕಾಶ ಕಲ್ಪಿಸೋದಿಲ್ಲ ಅಂತ ನನಗೆ. ನಾವು IR ಅಥಾರಿಟಿ ಜೊತೆಯಲ್ಲಿ ಮಾತಾಡಿ ನಿಮ್ಮ ಜೊತೆಗೆ ಇದಕ್ಕೆ ಇದು ಮಾಡ್ತೀವಿ ಅಂತ ಅಲ್ಲೇ ಕೆಲವೊಂದು ಮಾರ್ಗೋಪಾಯಗಳನ್ನ ಮುಂದಿಟ್ಟರು. ಗೋಷ್ಠಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಯೋಜನಾ ನಿರ್ದೇಶಕ ಜಯಕುಮಾರ್, ಇಂಜಿನಿಯರ್ ದೈವಿಕ್ ಇದ್ದರು. ಜನಿವಾರ ಧರಿಸಿದ ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆ ಬರೆಯಲು ಅವಕಾಶ ನೀಡದೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಜಿಲ್ಲಾ ಬ್ರಾಹ್ಮಣ ಸಭಾ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಸರ್ ಎಂವಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟ ಸಭಾ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪತ್ರ ರವಾನಿಸಿದರು. ಅದೇ ರೀತಿ ಈ ನಮ್ಮ ಜನಿವಾರ ಅಂತಕ್ಕಂಥದ್ದು ಗಂಡಸರಿಗೆ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎಚ್ಎನ್ ನರಸಿಂಹಮೂರ್ತಿ ಮಾತನಾಡಿ, ಬ್ರಾಹ್ಮಣ ಸಮಾಜದ ಮೇಲೆ ಕೆಲವು ಸಮಾಜ ವಿದ್ರೋಹಿ ಮನಸ್ಥಿತಿಯ ಅವಿವೇಕಿಗಳು ಆಗಾಗ್ಗೆ ಉಪದ್ರವಗಳನ್ನು ಉಂಟು ಮಾಡುತ್ತಿದ್ದಾರೆ. ಇದು ಇತ್ತೀಚೆಗೆ ಅತಿರೇಕಕ್ಕೆ ಹೋಗುತ್ತಿದೆ. ಶಿವಮೊಗ್ಗ, ಬೀದರ್, ಸಾಗರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಗೆ ಹಾಜರಾಗಲು ಹೋದಾಗ ಕೆಲವು ಅವಿವೇಕಿ ಅಧಿಕಾರಿಗಳು ಜನಿವಾರ ತೆಗೆದುಹಾಕಿ ಬಂದರೆ ಮಾತ್ರ ಪರೀಕ್ಷೆ ಬರೆಯಲು ಅವಕಾಶ ಕೊಡುತ್ತೇವೆ ಎಂದು ಪರೀಕ್ಷೆಯಿಂದ ವಂಚಿತ ಮಾಡಿದ್ದಾರೆ ಎಂದರು. ಕರ್ನಾಟಕದಲ್ಲಿ ಅತ್ಯಂತ ಜ್ವಲಂತ ಸಮಸ್ಯೆಯಾಗಿ ಪರಿಣಮಿಸಿರ್ತಕ್ಕಂತಹ ಜನಿವಾರದ ಬಗ್ಗೆ ಇವತ್ತೊಂದು ದಿವಸ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ನಮ್ಮ ಜನಾಂಗದ ವಿದ್ಯಾರ್ಥಿಗಳು CET ಪರೀಕ್ಷೆಯನ್ನು ಬರೆಯೋದಕ್ಕೆ ಹೋದಾಗ ಅವರುಗಳು ಅವಕಾಶವನ್ನು ಕೊಡದೆ ಜನಿವಾರವನ್ನು ಕತ್ತರಿಸಿ ಎಸೆದಿದ್ದಾರೆ. ಇದು ನಮ್ಮ ಜನಾಂಗಕ್ಕೆ ಮಾಡಿದಂತಹ ಆರೋಪ. ಬರೀ ಜನಾಂಗಕ್ಕೆ ಅಲ್ಲ, ಹಿಂದೂ ಧರ್ಮೀಯರಿಗೆ ಮಾಡಿದಂತಹ ಅವಮಾನ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ ಹಿಂದೂಗಳಿಗೆ ಷೋಡಶೋಪಚಾರಗಳ ಮುಖಾಂತರವಾಗಿ ಈ ಎಲ್ಲ ಕರ್ಮಗಳನ್ನು ಅನುಸರಿಸ್ತಕ್ಕಂಥ ಅವಕಾಶಗಳಿರ್ತದೆ. 8 ವರ್ಷದ ಒಳಗೇ ಈ ಜನಿವಾರವನ್ನು ಒಂದು ಮದುವೆ ಮಾಡಿದ ರೀತಿಯಲ್ಲಿ ಮಾಡಿ ಆ ಮಕ್ಕಳು ಸರಿದಾರಿಯಲ್ಲಿ ಹೋಗಲಿ ಇನ್ನು ಮುಂದೆ ಅಂತಕ್ಕಂತಹ ರೀತಿಯಲ್ಲಿ ಮಾಡಿಕೊಡ್ತಾರೆ. ಅದಕ್ಕೆ ಜನಿವಾರವೇ ಅತ್ಯಂತ ಶ್ರೇಷ್ಠ. ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಹೇಗೆ ಮಾಂಗಲ್ಯವನ್ನು ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾರೋ ಅದೇ ರೀತಿ ನಮ್ಮ ಈ ಮಾಂಗಲ್ಯದಷ್ಟೇ ಪವಿತ್ರವಾದದ್ದು ನಮ್ಮ ಜನಿವಾರ. ಆದ್ದರಿಂದ ಅದಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರತಿಭಟಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಸರ್ಕಾರ ಕೂಡ ಪಾಪ ಖಂಡ್ರೆಯವರು ಅವ್ರ ಮನೆಗೆ ಹೋಗಿ ಧೈರ್ಯ ತುಂಬಿದ್ದಾರೆ ಆ ಮಗುವಿಗೆ. ಆದರೂ ಕೂಡ ಇಂತಹ ಘಟನೆಗಳು ರಾಜ್ಯದಲ್ಲಿ ನಡೆಯಬಾರದು ಅಂತಕ್ಕಂಥದ್ದು ನಮ್ಮ ಆಸೆ. ಡಾಕ್ಟರ್ ಪದ್ಮಾ ಶ್ರೀನಿವಾಸ್ ಮಾತನಾಡಿ, ಜನಿವಾರವನ್ನು ಕೇವಲ ಬ್ರಾಹ್ಮಣರು ಧರಿಸುವುದಿಲ್ಲ. ಕ್ಷತ್ರಿಯ ಪಂಗಡಗಳಿಗೆ ಸೇರಿದ ವೈಶ್ಯ ಪಂಗಡ, ವಿಶ್ವಕರ್ಮ ಸಮಾಜ ಸೇರಿದಂತೆ ಹಲವು ಸಮುದಾಯದ ಜನತೆ ಧರಿಸುತ್ತಾರೆ. ಹಿಂದೂ ಮುತ್ತೈದೆಯರಿಗೆ ಮಾಂಗಲ್ಯ ಎಷ್ಟು ಮುಖ್ಯವೋ ವಿಪ್ರರಿಗೆ ಜನಿವಾರವೂ ಅಷ್ಟೇ ಮುಖ್ಯವಾದುದು ಎಂಬುದನ್ನು ಸರ್ಕಾರ ಗಮನಿಸಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಕೇವಲ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನಷ್ಟೇ ಗುರಿಯಾಗಿಸಿ ಜನಿವಾರವನ್ನು ಕತ್ತರಿಯಿಂದ ಕತ್ತರಿಸಿದ್ದು, ಜನಿವಾರವನ್ನು ತೆಗೆಯದಿದ್ದವರಿಗೆ ಪರೀಕ್ಷೆಗೆ ಅವಕಾಶ ನೀಡದೇ ಇರುವುದು ದುರುದ್ದೇಶಪೂರ್ವಕವಾಗಿದೆ ಎಂದು ಆರೋಪಿಸಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ, ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ
ವತಿಯಿಂದ ನಾವು ಇಂದು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜನವಾರವನ್ನು ಪರೀಕ್ಷಾ ಕೇಂದ್ರಗಳಲ್ಲಿ CET ಬರೆಯುವಂತಹ ವಿದ್ಯಾರ್ಥಿಗಳಿಗೆ, ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನವಾರವನ್ನು ಕಿತ್ತು ಹಾಕಿರೋದು, ಇದನ್ನು ಖಂಡಿಸಿ ನಾವು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಇನ್ನು ಮುಂದೆ ಯಾವತ್ತೂ ಆಗಬಾರ್ದು. ನಮ್ಮ ಧರ್ಮ ಉಳಿಬೇಕು, ಧರ್ಮದ ಸಂಕೇತವೇ ನಮ್ಮದು ಜನವಾರ. ಈ ಜನವಾರವನ್ನು ಕಿತ್ತು ಹಾಕಿದ್ದಾರೆ. ಇದರ ಅಧಿಕಾರಿಗಳಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ, ಮತ್ತು ಪ್ರತಿಭಟಿಸ್ತೀವಿ, ಖಂಡಿಸ್ತೀವಿ. ಜನವಾರವನ್ನು ಕಿತ್ತು ಹಾಕಿದಂತಹ ಅಧಿಕಾರಿಗಳಿಗೆ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮತ್ತು ಖಂಡಿಸ್ತಾ ಇದ್ದೀವಿ. ಯಾವತ್ತೂ ಇಂತಹ ಸನ್ನಿವೇಶ ಮರುಕಳಿಸಬಾರ್ದು. ನಮ್ಮ ಬ್ರಾಹ್ಮಣ ಸಮಾಜವನ್ನು ನಾವು ಪೋಷಿಸಬೇಕು, ಹಿಂದೂ ಧರ್ಮವನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಇನ್ನೆಂದೂ ಈ ತರಹ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಅನ್ಯಾಯ ಆಗಬಾರದು. ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಗೋಪಾಲಕೃಷ್ಣ ಶೆಣೈ, ಎಸ್ ಶಂಕರನಾರಾಯಣ ಶಾಸ್ತ್ರಿ, ಅನಂತ್ ಕುಮಾರ್, ಸಿಪಿ ವಿದ್ಯಾಶಂಕರ್, ಚೇತಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಜಾತಿಗಣತಿಗೆ ಸ್ವಪಕ್ಷೀಯ ಶಾಸಕರಿಂದ ಯಾವುದೇ ವಿರೋಧವಿಲ್ಲ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ತಾಲೂಕಿನ ನವಿಲೆ ಹಾಗೂ ಚಿಕ್ಕಾಂಕನಹಳ್ಳಿ ಗ್ರಾಮಗಳಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣ, ಸಮುದಾಯ ಭವನದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ಜಾತಿಗಣತಿ ವಿಷಯದಲ್ಲಿ ಸುಮ್ಮನೆ ಗೊಂದಲವನ್ನು ಸೃಷ್ಟಿ ಮಾಡಲಾಗುತ್ತಿದೆ. ಈ ಬಗ್ಗೆ ನಮ್ಮ ಪಕ್ಷದ ಶಾಸಕರು ಕೆಲವೊಂದು ಮರುಪರಿಶೀಲನೆ ಮಾಡಲು ಹಾಗೂ ಕೆಲವು ನ್ಯೂನ್ಯತೆಯಿದ್ದ ಸರಿಪಡಿಸಲು ಒತ್ತಾಯಿಸಿದ್ದಾರೆಯೇ ಹೊರತು ವಿರೋಧವಾಗಲಿ ಅಪಸ್ವರವಾಗಲಿ ಇಲ್ಲವೆಂದರು. ಯಾರದು ಆಕ್ಷೇಪ ಇಲ್ಲ. ಇದೇನಿದೆ ಅಂದರೆ ಲಾಂಗ್ ಟೈಮ್ ಆಗೋಯ್ತು. 2 ವರ್ಷ 1 ವರ್ಷದಲ್ಲಿ ಆಗಿದ್ದಿದ್ರೆ ಸೊ ಅದು ಓಕೆ ಅನ್ಬೋದಿತ್ತು. ಈಗ ಹಳೇದಾಗ 12 ವರ್ಷ ಆಗಿರೋದ್ರಿಂದ ಎಲ್ಲರೂ ಏನು ಕೇಳೋದು, ಒಂದ್ಸರಿ ಅಪ್ಡೇಷನ್ ಮಾಡಿ, ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಪ್ಡೇಷನ್ ಮಾಡಿ ಅನ್ನುವಂಥದ್ದು ಕೇಳ್ತಿದ್ದಾರೆ. ಅದು ಮಾಡಿದ್ರೆ ಸರಿ ಇಲ್ಲ ಅಂತನೋ ಮಾಡಬಾರ್ದು ಅಂತನೋ ಯಾರೂ ಹೇಳ್ತಾ ಇಲ್ಲ. ಅಪ್ಡೇಷನ್ ಮಾಡಿ ಅನ್ನುವಂಥದ್ದು ಎಲ್ಲರೂ. ನಿಮ್ಮದು ಮರು ಜಾತಿ ಗಣತಿ ಮಾಡಿ ಅಂತ ಅಲ್ಲ, ಅಪ್ಡೇಷನ್ನು ಮರುವಲ್ಲ, ಅಪ್ಡೇಷನ್ ಏನು ಸಣ್ಣ ಪುಟ್ಟ ಲೋಪಗಳಿವೆ ಸರಿಪಡಿಸಿ. ಕೆಲವು ಕಡೆ ಹೋಗೇ ಇಲ್ಲ ಅಂತಾರೆ, ಇನ್ನು ಕೆಲವನ್ನ ಹಳೇದಾಗೋಗಿದೆ, ಈಗ ವ್ಯತ್ಯಾಸ ಆಗ್ತದೆ. ನಂಬರು 10 ವರ್ಷಕ್ಕೆ ಎಷ್ಟು ವ್ಯತ್ಯಾಸ ಆಗ್ತದೆ, ಜನಸಂಖ್ಯೆ ಬೆಳೆದಿರ್ತದೆ, 10 ವರ್ಷ ಸತ್ತಿರ್ತಾರೆ, ಹಿಂಗೆಲ್ಲ ಆಗಿರ್ತದೆ. ಅದಕ್ಕೊಂದ್ಸರಿ ಅಪ್ಡೇಷನ್ ಮಾಡಿ ಅನ್ನುವಂಥದ್ದು ಎಲ್ಲರಿಗೂ ಒಂದೇ. ಸೊ CM ಅವರು ಹೇಳ್ತಾರೆ ಮಾಡಿ ಅಂತ ಹೇಳ್ತಾರೆ. ಈಗ ಯಾರು ಇದನ್ನು ಮಾಡಬೇಡಿ ಅಂತಲೂ ಯಾರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಈಗ ಹಳೇದಾಗಿರೋದ್ರಿಂದ ಅಪ್ಡೇಟ್ ಮಾಡಿ ಅನ್ನುವಂಥದ್ದು ಎಲ್ಲರೂ. ಇಲ್ಲ ಸರ್, ಆ್ಯಕ್ಚುಲಿ ಒಕ್ಕಲಿಗರು ಮತ್ತು ಲಿಂಗಾಯತರ ಸಂಖ್ಯೆನ ಕಡಿಮೆ ಮೆನ್ಷನ್ ಮಾಡಲಾಗೈತೆ ಅಂತ ಅಂದ್ಬಿಟ್ಟು ಒಕ್ಕಲಿಗ ಮತ್ತು ಲಿಂಗಾಯತರ ಶಾಸಕರುಗಳು ಅಪೋಸ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರೋದು ಅದನ್ನೇ, ಏನೋ ಅರ್ಜೆಂಟ್ ತರತುರುಳಿ ಏನೋ ಮಾಡಿ ಇಟ್ಬಿಟ್ರು, ಅದನ್ನು ಬೇಡ, ನೀವು ಅಪ್ಡೇಟ್ ಮಾಡಿ ಇನ್ನೊಂದ್ಸರಿ ರೀಚೆಕ್ ಮಾಡಿ ಸಬ್ಮಿಟ್ ಮಾಡಿ ಅನ್ನೋದು ಹೇಳ್ತಿದ್ದಾರೆ. ಈ ವೇಳೆ ಬಿಇಒ ಗಂಗಾಧರ್, ಮುಖ್ಯ ಶಿಕ್ಷಕರಾದ ಫಕ್ರುದ್ದೀನ್, ನವೀನ್, ಪ್ರಸನ್ನ, ಶಿಕ್ಷಕರಾದ ಮಂಜು, ಮಹಾದೇವಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಸಾದ್, ನವೀನ್, ಮುಖಂಡರಾದ ಶಂಕರಲಿಂಗೇಗೌಡ, ಅರ್ಚಕರಾದ ಗೌರಿಶಂಕರ ಸೇರಿದಂತೆ ಹಲವರು ಹಾಜರಿದ್ದರು. ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆಗೆ ಬಿಜೆಪಿ ಕಾರಣ ಎಂದು ಶ್ರೀರಂಗಪಟ್ಟಣದಲ್ಲಿ ಶಾಸಕ ರಮೇಶ್ ಬಾಬು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಿದ್ದೇ ಹತ್ಯೆಗೆ ಕಾರಣವಾಗಿದೆ. ಆರ್ಟಿಕಲ್ 370 ತೆಗೆಯುವುದಕ್ಕೂ ಮೊದಲ ಯೋಚನೆ ಮಾಡಬೇಕಿತ್ತು. ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾರ ಅತಿಯಾದ ಆತ್ಮವಿಶ್ವಾಸದಿಂದ ಘಟನೆ ನಡೆದಿದೆ. ಆರ್ಟಿಕಲ್ 370 ತೆಗೆಯುವ ಮುನ್ನ ಕಾಶ್ಮೀರದಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಿತ್ತು. ಅವರ ದುಡುಕಿನ ನಿರ್ಧಾರದಿಂದ ಈ ಘಟನೆ ನಡೆದಿದೆ. ಜನರ ಭಾವನೆ ಅರ್ಥ ಮಾಡಿಕೊಂಡು ಆರ್ಟಿಕಲ್ 370 ತೆಗೆಯಬೇಕಿತ್ತು ಎಂದು ಹೇಳಿದ್ದಾರೆ. ಕಾಶ್ಮೀರದ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ನನ್ನ ಭಾವನೆ. ಅವರ ಅತಿಯಾದಂಥ ಏನು 370J 370 ಏನು ತೆಗೆದ್ರು ಅಲ್ಲಿಂದ, ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು. ಈಗ ತೆಗೆದುಬಿಟ್ಟಿದ್ದಾರೆ. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು. ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಬಲಿಯಾಗದೇ ಇದ್ದರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ಇಟ್ಸ್ ಅ ಫೇಲ್ಯೂರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್.
ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ನೀವು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ತೆಗಿಬೇಕು. ಭಾವನೆಗಳ ಅರ್ಥ ಮಾಡ್ಕೊಂಡು ಜನರ ಮನಸ್ಸನ್ನು ನಾವು ಇವತ್ತು ಏನು ಜಾತಿ ಗಣತಿ ಮಾಡೋದ್ರಿಂದ ಯಾರು ತೊಂದರೆ ಆಗ್ತದೆ, ಯಾರು ತೊಂದರೆ ಆಗೋದಿಲ್ಲ ಅಂತ ಏನಾರು ಯಾರಿಗಾರು ಗೊತ್ತಿದೆಯಾ? ಸಾಮಾನ್ಯ ಜನರಿಗೆ ಗೊತ್ತಿದೆಯಾ? ಸಾಮಾನ್ಯ ಜನರಿಗೆ ಅದು ಮಾಹಿತಿ ಇದೆಯಾ? ಒಂದೇ ನಮ್ಮಂಥ ರಾಜಕಾರಣಿಗಳು ಅವ್ರನ್ನ ತೀರಿಸ್ತೀವಿ. ಮಾಧ್ಯಮದಲ್ಲಿ ಏನು ಬರ್ತದೆ ಚರ್ಚೆಗಳೇ ಒಂದು ಅಂತಿಮವಾದಂಥ ನಿರ್ಧಾರಗಳು ತಗೊಬಿಡ್ತವೆ. ಈಗ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಚರ್ಚೆಗಳ ಮುಖಾಂತರ ಮಾಹಿತಿ ಗೊತ್ತಾಗಲಿ ಅನ್ನುವಂಥ ಒಂದು ಮಾಧ್ಯಮದವರು ಪ್ರಯತ್ನ ಪಟ್ಟರೆ ಅದು ಯಾವ ರೀತಿ ಬಿಂಬಿಸ್ತದೆ, ಯಾವ ರೀತಿ ಜನರ ಮೇಲೆ ಒಂದು ಆಕ್ರೋಶಕ್ಕೆ ಪರಿಣಾಮ ಆಗ್ತದೆ ಅಂದರೆ ಈ ಸರ್ಕಾರ ಇದ್ರ ವಿರೋಧ. ಮಂಡ್ಯದ ಸಂಪ್ರೀತ್ ಸಂತೋಷ್ ತಮ್ಮ 2ನೇ ಪ್ರಯತ್ನದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ಯುಪಿಎಸ್ಸಿ ನಡೆಸುವ ಪರೀಕ್ಷೆ 2024ರಲ್ಲಿ 652ನೇ ರ್ಯಾಂಕ್ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದವರಾದ ಇವರು ಮಂಡ್ಯ ನಗರದ ಗಾಂಧಿನಗರ 2ನೇ ಕ್ರಾಸ್ನಲ್ಲಿ ವಾಸವಿದ್ದಾರೆ. ನಿವೃತ್ತ ಕೆಇಎಸ್ ಅಧಿಕಾರಿ SH ಸಂತೋಷ್ ಕುಮಾರ್ ಅವರ ಪುತ್ರರಾಗಿರುವ ಸಂಪ್ರೀತ್ ಸಂತೋಷ್ ಈ ಹಿಂದೆ 2023ರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 864ನೇ ರ್ಯಾಂಕ್ ಪಡೆದು IRS ಸೇವೆಗೆ ಆಯ್ಕೆಯಾಗಿ ಪ್ರಸ್ತುತ ಹೈದರಾಬಾದ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಈ ಬಾರಿಯ ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಂಡಿದ್ದಾರೆ. ಸಂಪ್ರೀತ್ ಅವರ ತಂದೆ SH ಸಂತೋಷ್ ಕುಮಾರ್ ಅವರು ಕೆಇಎಸ್ ಅಧಿಕಾರಿಯಾಗಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾಗಿ ನಿವೃತ್ತಿ ಹೊಂದಿದ್ದು, ಹಾಲಿ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿನ ಸಮಾಜ ಕಾರ್ಯ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಯಶಸ್ಸು ಸಿಕ್ಕಿ ದೇಶ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿ ಎಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ದೀಪಕ್ ಹಾಗೂ ಕುಟುಂಬದ ವರ್ಗದವರು ಶುಭ ಹಾರೈಸಿದ್ದಾರೆ. ಸಂಪ್ರೀತ್ ಸಂತೋಷ್ ಅಂತ ಹೇಳಿ ನನ್ನ ಮಗ ಈ ಸಲ 2024 UPSCನಲ್ಲಿ 652ನೇ ರ್ಯಾಂಕ್ ಬಂದಿದ್ದಾನೆ. ಪ್ರೆಸೆಂಟ್ಲಿ ಅವನು ಲಾಸ್ಟ್ ಇಯರು ಸಹ 2023ನಲ್ಲಿ UPSCನಲ್ಲಿ 864ನೇ ರ್ಯಾಂಕ್ ಬಂದು IRS ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲಿ ಸೇರಿದ್ದಾನೆ. ಈ ಪ್ರೆಸೆಂಟ್ಲಿ ಅವನು ಹೈದ್ರಾಬಾದ್ನಲ್ಲಿ ಟ್ರೈನಿಂಗ್ನಲ್ಲಿದ್ದಾನೆ. ಸೊ ಇಷ್ಟು ಒಂದು 200 ಜಂಪ್ ಆಗಿದೆ ಲಾಸ್ಟ್ ಇಯರ್ಗೂ ಈ ಸರಿಗೂ. ತುಂಬ ಸಂತೋಷ ಆಗಿದೆ. ಮಂಡ್ಯ ಜಿಲ್ಲೆಗೆ ಒಂದು ಕೀರ್ತಿ ತಂದಿರೋದು ತುಂಬ ಸಂತೋಷ ಆಗಿದೆ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಇತರೆ ವಿದ್ಯಾರ್ಥಿಗಳು ಇದರಿಂದ ಸ್ಫೂರ್ತಿ ಪಡೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ UPSC KPS ಎಕ್ಸಾಮ್ನ ಪಾಸ್ ಮಾಡಿ ಮಂಡ್ಯ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನ ತರಬೇಕು ಅಂತ ನಾನು ಮಂಡ್ಯ 10 TVನಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮಂಡ್ಯ ನಗರದಲ್ಲಿರುವ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿಯ ಮಮತೆಯ ಮಡಿಲು ನಿತ್ಯದಾಸೋಹ ಕೇಂದ್ರದಲ್ಲಿ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಂಗಲ ಪ್ರಜ್ಞಾ ಭಾರತ ಟ್ರಸ್ಟ್ ಸಹಯೋಗದಲ್ಲಿ ನಡೆದ ವಿಶ್ವ ಭೂಮಿ ದಿನಾಚರಣೆ ಮತ್ತು ಮೈಸೂರು ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯರಾದ ಡಾಕ್ಟರ್ EC ನಿಂಗರಾಜ್ ಗೌಡ ಅವರ ಜನ್ಮದಿನ ಪ್ರಯುಕ್ತ ಔಷಧಿ ಸಸ್ಯ ವಿತರಣೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಅನ್ನದಾಸೋಹ ಅಭಿಯಾನ ನಡೆಯಿತು. ನಂತರ ಮಾತನಾಡಿದ ಡಾಕ್ಟರ್ EC ನಿಂಗರಾಜ್ ಗೌಡ, ಪ್ರತಿದಿನವೂ ಸೇವಾಭಾವದಿಂದ ಅಗತ್ಯಯುಳ್ಳವರಿಗೆ, ಹಸಿದವರಿಗೆ ಆಹಾರವನ್ನು ಹಂಚುವುದು ಮನೋನೆಮ್ಮದಿ ನೀಡುತ್ತದೆ. ನಮ್ಮ ಪೂರ್ವಿಕರು ಅನ್ನದಾನವನ್ನು ಶ್ರೇಷ್ಠ ದಾನವೆಂದು ಪರಿಗಣಿಸಿ ಅನ್ನದಾನಂ ಮಹಾದಾನಂ ಎಂಬ ಘೋಷವಾಕ್ಯವನ್ನು ಸಮರ್ಪಿಸಿದ್ದಾರೆ ಎಂದು ಸ್ಮರಿಸಿದರು. ವಿಶ್ವ ಭೂಮಿ ದಿನ ಪ್ರತಿ ವರ್ಷ 1970ರಿಂದ ಪರಿಸರದ ಸಂರಕ್ಷಣೆ, ಪರಿಸರದ ಉಳಿವು ಮತ್ತು ಭೂಮಿಯ ಉಳಿವಿಗೆ ಸಲುವಾಗಿ 70ನೇ ಇಸ್ವಿಯಿಂದ ವಿಶ್ವಭೂಮಿ ದಿನ ಅಂತ ಆಚರಣೆ ಆಗ್ತಾ ಇದೆ. ಅವತ್ತೇ ಸುದೈವ ಅಂತದ್ದು ನನ್ನ ಹುಟ್ಟಿದ ಹಬ್ಬ ಕೂಡ ಏಪ್ರಿಲ್ 20ನೇ ಆಗಿರೋದ್ರಿಂದ ಈ 3 ಸಂಘಟನೆಗಳ ವತಿಯಿಂದ ಮಾಡ್ತಾ ಇದ್ದಾರೆ. ಯೋಗೇಶ್ ಅವರು ಮತ್ತು ಅವ್ರ ಮನೆಯವರು ಮತ್ತು ಅವ್ರ ಸ್ನೇಹಿತರು ತುಂಬ ಒಳ್ಳೆಯ ಹೆಸರನ್ನು ಇಟ್ಕೊಂಡು ಕಳೆದ 6 ವರ್ಷದಿಂದ ಮಮತೆಯ ಮಡಿಲು ಅನ್ನೋ ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಮಮತೆ ಮತ್ತು ಮಡಿಲು ಒಂದು ತಾಯಿ ಮತ್ತು ಕರುಳು ಬಳಿಯ ಸಂಬಂಧವನ್ನು ಇಟ್ಕೊಂಡು ಇರುವಂಥದ್ದು. ಅದೇ ರೀತಿ ಭೂಮಿ ಮತ್ತು ನಮ್ಮ ಸಂಬಂಧ ಕೂಡ ಅದೇ ರೀತಿಯ ಆಗಿರುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ
ಹಸಿದವರಿಗೆ ಅನ್ನ ಕೊಡುವಂಥದ್ದಿರ್ಬೋದು, ಅಕ್ಷರ ದಾಸೋಹ ಇರ್ಬೋದು ಅಥವಾ ಔಷಧಿ ಇರ್ಬೋದು. ಈ ರೀತಿ ನಮ್ಮ ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದಿದೆ. ಅದನ್ನು ಈ ಮೂರೂ ಸಂಘಟನೆಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜಸ್ವಾಮಿ ಅವರಿದ್ದಾರೆ, ಕಲಾ ತಪಸ್ವಿ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್ ಅವರಿದ್ದಾರೆ, ರಾಮಸ್ವಾಮಿ ಅವರಿದ್ದಾರೆ, ಕೆ ರಮೇಶ್ ಅವರಿದ್ದಾರೆ, ಲೋಹಿತ್ ಕುಮಾರ್ ಅವರಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರು ಭಾಗವಹಿಸಿ ಇದು ಮಾಡ್ತಾ ಇರುವಂಥದ್ದು ಒಳ್ಳೆಯ ಶ್ಲಾಘನೀಯ ಕೆಲಸ. ಇದೇ ರೀತಿ ಇಲ್ಲಿ ಬಂದಿರುವಂಥವರು ಹಸಿದವ್ರಿಗೆ ಅನ್ನ ಕೊಡುವಂಥ ಕಾರ್ಯ ಇದೇ ರೀತಿ ಬೆಳೀಲಿ ಅಂತ ಯೋಗೇಶ್ ಅವ್ರಿಗೆ ಹೇಳ್ತಾ. ಕಾರ್ಯಕ್ರಮದಲ್ಲಿ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷ ಮಂಗಲ ಯೋಗೇಶ್, ಡಾಕ್ಟರ್ ಇಸಿ ನಿಂಗರಾಜ್ ಗೌಡ, ಫೌಂಡೇಶನ್ ಉಪಾಧ್ಯಕ್ಷ ವೈಎಚ್ ಲೋಹಿತ್ ಕುಮಾರ್, ಕಲಾ ತಪಸ್ವಿ ಟ್ರಸ್ಟ್ ಕಾರ್ಯದರ್ಶಿ ಎಸ್ ಅನಿಲ್ ಕುಮಾರ್, ಪಿಕೆ ರಮೇಶ್, ರಾಮಸ್ವಾಮಿ, ಮಹೇಶ್, ಎಚ್ಡಿ ರಮೇಶ್, ವಿಶ್ವ ಹಿಂದೂ ಪರಿಷತ್ ಮುಖಂಡ ಪಂಚಾಕ್ಷರಿ ಗಂಗಾಡ್ಕರ್, ರಾಮಸ್ವಾಮಿ ಮತ್ತಿತರರಿದ್ದರು. ಕ್ರಾಂತಿಕಾರಿ ಬಸವಣ್ಣನವರನ್ನು ಕೇವಲ ಒಂದು ಜಾತಿಗೆ ಸಮೀಕರಿಸಿ ಮಂಡ್ಯ ಜಿಲ್ಲಾಡಳಿತವು ಬಸವಣ್ಣನ ಜಯಂತಿಯ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿದ್ದು, ಕೂಡಲೇ ಬಸವಣ್ಣವರ ಅನುಯಾಯಿಗಳು ಹಾಗೂ ಅಲ್ಪಸಂಖ್ಯಾತ, ದಲಿತ ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯದ ಸಂಘಟನೆಗಳ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿ ಅವರನ್ನು ಆಹ್ವಾನಿಸಬೇಕೆಂದು ಮಂಡ್ಯ ಜಿಲ್ಲಾ ಲಿಂಗಾಯತ ಸಭಾ ಒತ್ತಾಯಿಸಿದೆ. ಮಂಡ್ಯ ಜಿಲ್ಲಾ ಲಿಂಗಾಯತ ಸಭಾದ ಮುಖಂಡರಾದ ಮಂಡಿಬೆಟ್ಟಹಳ್ಳಿ ಮಂಜುನಾಥ್ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಬಸವಣ್ಣನವರು ಎಲ್ಲ ಹಿಂದುಳಿದ, ಶೋಷಿತ, ದಲಿತ ಜಾತಿಗಳ ಉದ್ಧಾರಕ್ಕಾಗಿ ಶ್ರಮಿಸಿದವರು. ಆದ್ದರಿಂದ ಅವರನ್ನು ಕೇವಲ ಲಿಂಗಾಯತರಿಗೆ ಸೀಮಿತಗೊಳಿಸುವುದು ಬೇಡ. ಹಾಗಾಗಿ ಎಲ್ಲ ಅಹಿಂದ ಸಂಘಟನೆಗಳು, ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಸವ ಜಯಂತಿ ಕಾರ್ಯಕ್ರಮವನ್ನು ರೂಪಿಸಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ. ಹಾಗೂ ಕರ್ನಾಟಕ ಸರ್ಕಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸುಧಾ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಆದರೆ ಸರ್ಕಾರಿ ಎಲ್ಲ ಕಚೇರಿಗಳಲ್ಲೂ ಬಸವಣ್ಣನವರ ಭಾವಚಿತ್ರ ಇರುವುದಿಲ್ಲ. ಆರಕ್ಷಕ ಠಾಣೆಗಳಲ್ಲಿರ್ಬೋದು, ಪುರಸಭೆಯಲ್ಲಿರ್ಬೋದು, ಹಾಗೂ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿರ್ಬೋದು, ಇನ್ನೂ ಅನೇಕ ಶಾಲಾ ಕಾಲೇಜುಗಳು, ಗ್ರಾಮ ಪಂಚಾಯಿತಿ ಮತ್ತು ಪಂಚಾಯಿತಿ ಅಂತ ಎಲ್ಲ ಕಚೇರಿಗಳಲ್ಲೂ ಸುಧಾ ಇವತ್ತು ಇದನ್ನು ಭಾವಚಿತ್ರನ ಅಳವಡಿಸಿಲ್ಲ. ಆದ್ದರಿಂದ ಅದನ್ನು ಅಳವಡಿಸುವಂತೆ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಹಾಗೂ ಬಸವಣ್ಣವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು. ಇವತ್ತು ಕರ್ನಾಟಕ ಸರ್ಕಾರ ತುಂಬ ಅರ್ಥಪೂರ್ಣವಾಗಿ ಬಸವಣ್ಣವರ ಜಯಂತಿಯನ್ನು ಮಾಡ್ತಾ ಇದೆ. ಅದೇ ರೀತಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಎಲ್ಲ ಆಫೀಸ್ಗಳನ್ನು ಒಳಗೊಂಡಂತೆ ಬಸವಣ್ಣನವರ ಭಾವಚಿತ್ರವನ್ನು ಇಟ್ಟು ಆಚರಣೆಯನ್ನು, ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕು. ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಶ್ವರೂಢ ಬಸವಣ್ಣನವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ 16 ವರ್ಷದಿಂದ ನಾವು ಮನವಿ ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಆದರೂ ಇದುವರೆಗೂ ನಮ್ಮ ಮನವಿಗೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಸ್ಪಂದನೆ ಮಾಡ್ತಾ ಇಲ್ಲ. ಇದು ನಾವು ಮಂಡ್ಯ ಜಿಲ್ಲೆಯಲ್ಲಿ 3 ಲಕ್ಷಕ್ಕೂ ಅಧಿಕವಾಗಿ ನಾವು ಲಿಂಗಾಯತರು, ಬಸವಣ್ಣನ ಅನುಯಾಯಿಗಳು, ಅವ್ರಿಗೆ ಒಂದು ದೊಡ್ಡ ನೋವಾಗಿದೆ. ಬಸವಣ್ಣನವರು ಅಂದರೆ ಬರೀ ಲಿಂಗಾಯತರಿಗೆ, ಬಸವಣ್ಣ ಅನುಯಾಯಿಗಳಿಗೆಲ್ಲ ಎಲ್ಲ ಧರ್ಮೀಯರು ಒಳಗೊಂಡಂತೆ ಎಲ್ಲ ಧರ್ಮೀಯರು ಒಪ್ಪುವಂಥ ಧರ್ಮ ಯಾವ್ದಾರ ಇದ್ದರೆ ಅದು ಲಿಂಗಾಯತ ಧರ್ಮ. ಬಸವಣ್ಣನವರು ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲ. ಆದ್ದರಿಂದ ಬಸವಣ್ಣನವರ ಪುತ್ಥಳಿಯನ್ನು, ಅಶ್ವರೂಢ ಪುತ್ಥಳಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಇದರ ಉದ್ಯಾನವನದಲ್ಲಿ ಅಳವಡಿಸಬೇಕು. ಬಸವಣ್ಣನವರ ಜಯಂತಿಯೆಂದು ಮಾಲಾರ್ಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಈ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮೆಣಸಗೆರೆ ಶಿವಲಿಂಗಪ್ಪ, ಯೋಗ ಶಿಕ್ಷಕ ಶಿವರುದ್ರಪ್ಪ, ಜಿ ಮಹಾಂತಪ್ಪ, ಸಿದ್ದಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಡಿಆರ್ ಗುರು ಶಿಷ್ಯರ ಬಳಗ, ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಂಡ್ಯ, ಮೈಸೂರು ರೇಸ್ ಕ್ಲಬ್, ಚಾರಿಟೇಬಲ್ ಟೆಸ್ಟ್ ಕಣ್ಣಿನ ಆಸ್ಪತ್ರೆ ಮೈಸೂರು ಹಾಗೂ ಹಲಗೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳು ಏಪ್ರಿಲ್ 24ರ ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಹಲಗೂರು ಪೊಲೀಸ್ ಠಾಣೆ ಮುಂಭಾಗ ಕೆಪಿಎಸ್ ಆವರಣದಲ್ಲಿರುವ ಸಭಾಭವನದಲ್ಲಿ ತಪಾಸಣೆ ಇರುವುದರಿಂದ ಶಿಬಿರಕ್ಕೆ ಬರುವ ರೋಗಿಗಳು ಸ್ನಾನ ಮಾಡಿ ಸ್ವಚ್ಛತೆಯಿಂದ ಬರಬೇಕು. ಬರುವಾಗ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಅಲ್ಲದೆ ನೀವು ತೆಗೆದುಕೊಳ್ಳುವ ಬಿಪಿ ಹಾಗೂ ಶುಗರ್ ಮಾತ್ರೆಗಳನ್ನು ಅಥವಾ ಚೀಟಿಗಳನ್ನು ತರಬೇಕು. ಪೋರೆ ಉಳ್ಳವರನ್ನು ಅದೇ ಮೈಸೂರಿನ ಎಂಆರ್ಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮರುದಿನ ಶಸ್ತ್ರಚಿಕಿತ್ಸೆ ಮಾಡಿ ಅವರೇ ಕರೆತಂದು ಹಲಗೂರಿಗೆ ಬಿಡುತ್ತಾರೆ ಎಂದು ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ನಿವೃತ್ತ ಶಿಕ್ಷಕರಾದ ಇಎಸ್ ದೇವರಾಜ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾವು ಡಿಆರ್ ಗುರು ಶಿಷ್ಯ ಬಳಗ ಹಲಗೂರು, ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಂಡ್ಯ, ಎಂಆರ್ಸಿ ಕಣ್ಣಿನ ಆಸ್ಪತ್ರೆ ಮೈಸೂರು ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹಲಗೂರು ಇವರ ಸಹಯೋಗದಲ್ಲಿ
ದಿನಾಂಕ 20/4/2025 ಗುರುವಾರದಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಇದೇ ಹಲಗೂರಿನ ಆರಕ್ಷಕ ಠಾಣೆಯ ಎದುರುಗಡೆ ಇರತಕ್ಕಂಥ KPS ಶಾಲಾ ಆವರಣದಲ್ಲಿರುವ ಸಭಾಭವನದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಶಿಬಿರದ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸ್ಕೋಬೇಕಂತೇಳಿ ಈ ಮೂಲಕ ನಮ್ಮ ಎಲ್ಲ ಬಳಗದ ಪದಾಧಿಕಾರಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಆ ಶಿಬಿರಕ್ಕೆ ಬರ್ತಕ್ಕಂಥವರು ಸ್ವಚ್ಛವಾಗಿ ಶುದ್ಧವಾಗಿ ಬರಬೇಕು. ಹಾಗೆ ಅವ್ರದ್ದು ಆಧಾರ್ ಕಾರ್ಡು ಮತ್ತು BPL ಕಾರ್ಡ್ ಏನಿದೆ ಅದು 2 ದ್ವಿಪ್ರತಿನಲ್ಲಿ 2 ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಬರಬೇಕು. ಒಂದು ವೇಳೆ ಶಿಬಿರಕ್ಕೆ ಬರ್ತಕ್ಕಂಥವರು ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಮತ್ತು ಅಸ್ತಮಾ ಮುಂತಾದ ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳನ್ನು ತೆಗೆದುಕೊಂಡು ಬರಬೇಕು. ಆ ಒಂದು ವೇಳೆ ಶಸ್ತ್ರಚಿಕಿತ್ಸೆ ಅವರಿಗೆ ಅನಿವಾರ್ಯ ಅನಿಸೋದಾದರೆ ಗುರುವಾರ ದಿವಸನೇ ಸಂಬಂಧಪಟ್ಟಂಥ ರೋಗಿಗಳನ್ನು ಮೈಸೂರಿನ MRC ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡೋಗಿ ಶುಕ್ರವಾರ ಮಧ್ಯಾಹ್ನ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಶನಿವಾರ ಮತ್ತೆ ಅವರದೇ ವಾಹನದಲ್ಲಿ ಹಲಗೂರಿಗೆ ಕರೆತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ದಯಮಾಡಿ ಇದೊಂದು ಶಿಬಿರದ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಂತ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ತಾರೆ. ಇದೇ ಸಂದರ್ಭದಲ್ಲಿ ರಾಜೇಶ್ವರಿ, ಮಹೇಶ್ ಶ್ರೀನಾಥ್, ಮನೋಹರ್, ವಿಜಯ್ ಹಾಜರಿದ್ದರು.